ಬೆಂಗಳೂರಿನ ಮಾರತಹಳ್ಳಿಯ ಅಶ್ವಥ್ ನಗರದಲ್ಲಿ ಟ್ಯೂಷನ್ಗೆ ಹೋಗಿ ಅಂತ ಪೋಷಕರು ಬೈದಿದ್ರಂತೆ. ಅದಕ್ಕೆ 13 ವರ್ಷದ ಬಾಲಕಿ ಮನೆ ಬಿಟ್ಟು ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಅಂತೆಲ್ಲ ರೌಂಡ್ ಹಾಕಿದ್ದಾಳೆ. ತನ್ನ ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿ ಫೆಬ್ರವರಿ 1ರ ಮಧ್ಯಾಹ್ನ 3 ಗಂಟೆಗೆ 9 ವರ್ಷದ ಬಾಲಕನ ಜೊತೆಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಪೋಷಕರು ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ಪೊಲೀಸರು ಎಲ್ಲಾ ಠಾಣೆಗಳಿಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಮಕ್ಕಳ ಫೋಟೋವನ್ನ ಚಿತ್ರದುರ್ಗದಲ್ಲಿ ನೋಡಿದಂತಹ ಸಾರ್ವಜನಿಕರೊಬ್ಬರು ಮಾಹಿತಿ ಕೊಟ್ಟ ನಂತರ ಮತ್ತೆ ಮಕ್ಕಳನ್ನ ಕರ್ಕೊಂಡ್ಬರಲಾಗಿದೆ. ಆಧಾರ್ ಕಾರ್ಡ್ ಇದೆ ಅಂತ ಹೇಳಲ್ಲ, ಆಧಾರ್ ಕಾರ್ಡ್ ತಗೊಂಡು ಅಂದ್ರೆ ಫ್ರೀ ಬಸ್ ಇದೆ ಅಂತ ತೋರಿಸಿದ್ರೆ ಫ್ರೀಯಾಗಿ ಓಡಾಡ್ಬೋದು ಅಂತ. ಇದು ಒಂದು ಕತೆ. ಈಗ ನೆಕ್ಸ್ಟ್ ಇದು ಇನ್ನೊಂದು ಥರದ ಪೇರೆಂಟಿಂಗ್ ಇಶ್ಯೂ. ಇದು ಟ್ಯೂಷನ್ಗೆ ಓದು ಹೋಗಬೇಡ ಮಾಡಬೇಡ. ಸಿ ಅಲ್ಟಿಮೇಟ್ಲಿ ದಿಸ್ ಆಲ್ ಶೋಸ್ ಓನ್ಲಿ ಒನ್ ಥಿಂಗ್. ನೀವು ಯು ಹ್ಯಾವ್ ಟು ಡಿಸೈಡ್ ಮೊಬೈಲ್ ಅನ್ನೋದು ಎಷ್ಟು ಬೇಕು ನನ್ನ ಮಗುಗೆ ಮತ್ತು ಯಾವ ಸಮಯದಲ್ಲಿ ಅದು ಆ ಮಗುಗೆ ಸಿಕ್ಕಬೇಕು, ದಿನದಲ್ಲೂ ಹಾಗೂ ವಯಸ್ಸಿನಲ್ಲಿ ಯಾವ ವಯಸ್ಸಿನಲ್ಲಿ ಸಿಗಬೇಕು. ಕೆಲವು ಪೇರೆಂಟ್ಸು ವಾದ ಮಾಡಿದ್ದನ್ನು ಕೇಳಿದ್ದೀನಿ. ಕೆಲವು ಶಾಲೆಗಳಲ್ಲಿ ಮೊಬೈಲನ್ನು ಬ್ಯಾನ್ ಮಾಡಿದ್ದಕ್ಕೆ ಭಾಳ ಐನ್ಸ್ಟೀನಿನ ಮರಿಮೊಮ್ಮಕ್ಕಳ ಥರ ಆಡೋಂತಹ ಪಟಿಂಗ ಪೇರೆಂಟ್ಸ್ ಇದ್ದಾರೆ ಈ ದೇಶದಲ್ಲಿ. ಬರೀ ಬುರ್ಡೆ ಬಿಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಓಡಾಡೋರುಗಳು. ಅವರು ಮಾಡಿರೋ ವಾದ ಕೇಳಿದ್ದೀನಿ ನಾನು. ಇದನ್ನು ಏನಂದರೆ, ನನ್ನ ಮಗುಗೆ ಮೊಬೈಲ್ ಇಲ್ಲದಿದ್ದರೆ ಆಗಲ್ಲ ಸ್ಕೂಲಲ್ಲಿ. ಯಾಕೆ? ಅದು ನನ್ನದು ಸೆಕ್ಯೂರಿಟಿಗೋಸ್ಕರ ಬೇಕಾಗುತ್ತೆ ಅನ್ನೋದನ್ನು ಕೇಳಿದ್ದೀನಿ ನಾನು. ಸೆಕ್ಯೂರಿಟಿಗೆ ಬೇಕಾದರೆ ಇನ್ಕಮಿಂಗ್ ಕಾಲ್ ಬರೋ ಥರದ್ದು ಸಿಂಪಲ್ ಮೊಬೈಲ್ ಸೆಟ್ ಕೊಡಿಸಿ. ಇದು ಯಾಕೆ ಕೊಡಬೇಕು? ಆಂಡ್ರಾಯ್ಡ್ ಹಾಕಬೇಕು. ನಾನು ಕೇಳಿದ್ದೀನಿ ರಿವರ್ಸು. ಉತ್ತರ ಕೊಡಲ್ಲ ಅದಕ್ಕೋರು. ಅಲ್ಲ, ಅದು ಬಿಡಿ, ಯಾವಾಗಲೂ ಏನೋ ಒಂದು 10 ನಿಮಿಷ ನೋಡ್ಕೋತಾರೆ. ನೀವು ನಿಮ್ಮ ಮಗುನ ಡಿಪೆಂಡೇ ಮಾಡಬೇಕು ಅಂದ್ರೆ ಮಾಡ್ಕೋಬೋದು. ಹೆತ್ತವ್ರಿಗೆ ಹಗಣ ಮುದ್ದು ನಮಗೇನು ಹೋಗಬೇಕು, ಸಾಯ್ಲಿ ಬಿಡು ಅಂತೀವಿ. ಇದೇ ಥರ ರಿಪೋರ್ಟ್ ಮಾಡ್ತೀವಿ, ಸುಮ್ಮನೆ ಆಗ್ತೀವಿ. ನಾನು ಸ್ವಲ್ಪ ದಿನ ಆದಮೇಲೆ ಈಗ ಪಂಜಾಬಲ್ಲಿ ಭಯೋತ್ಪಾದನೆ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಯಾವುದೋ ಕಲ್ಸ ಅದು ಇದ್ದು ಅಂದ್ಕೊಂಡು ಯಾರ್ಯಾರೋ ಅದೇನೇನೋ ನಡೀತಿತ್ತಲ್ಲ. ಆಗ ಒಂದು 2 ಜನನ್ನ ಡಮ್ ಅಂತ ಅವ್ರು ಹೊಡೆದಾಕ್ಬಿಟ್ರೆ ಎಲ್ಲರೂ ಒಂದು ಕಡೆ. ಅವತ್ತಿನ ಟೆರರಿಸ್ಟ್ಗಳು ಅಲ್ಲಿ ಪಂಜಾಬ್. ಅಯ್ಯೋ, ಬೆಳಗ್ಗೆ ಪೇಪರ್ಲಿ ಇಷ್ಟಪ್ಪ ಹಾಕೋರು. ಪಂಜಾಬ್ನಲ್ಲಿ ಭಯೋತ್ಪಾದಕತೆಗೆ 2 ಸಾವು, 3 ಸಾವು, 1 ಸಾವು ಅಂದ್ಕೊಂಡು ಹಾಕೋರು. ನಿಧಾನಕ್ಕೊಂದು ವರ್ಷ ಕಳೀತು, ನಿಧಾನಕ್ಕೆ 1.5 ವರ್ಷ ಕಳೀತು. ಲಟಕ್ಕಂತ ಈ ಸೈಡ್ ಕೊಟ್ಟೋಗ್ಬಿಡ್ತದು. ಆಮೇಲೆ ಟಳಕ್ಕಂತ ಕೆಳಕ್ಕೆ ಇಳಿದು ಬಿಡ್ತು. 30-20 ಹೊಡೆದ್ರೆ 30 ಕಿಲ್ಡ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪೀಪಲ್ ವಿಲ್ ಗೆಟ್ ಯೂಸ್ ಟು ಇಟ್. ಹಾಗೆ ಇಲ್ಲವೇ ಸಾಯ್ತಾ ಇದ್ರೆ ಸಾಯಿರಿ ಅಂತ ಬಿಟ್ಕೋತಾರೆ ಜನ. ದೇ ವಿಲ್ ಗೆಟ್ ಯೂಸ್ ಟು ಇಟ್. 130 ಕೋಟಿ ಇದ್ದೀವಿ, ಭಾಳ ಲಾಸೇನು ಆಗಲ್ಲ ನಮಗೆ. ಬೇಜಾನಿದೆ ಪಾಪ್ಯುಲೇಷನ್. ನೀವು ನಿಮ್ಮ ಮನೇಲಿ ಮಕ್ಕಳಿರ್ಬೇಕಾ ಯೋಚನೆ ಮಾಡ್ಬೇಕಷ್ಟೇ. ಇದನ್ನು ಪೇರೆಂಟ್ಸೇ ತಗೋಬೇಕು ಈ ನಿರ್ಧಾರನ. You have to take. You have no other option. Actually, government should encourage, ನನ್ನ ಪ್ರಕಾರ, ಬರೀ ಕೀಪ್ಯಾಡ್ ಇರೋಂತಹ ಮೊಬೈಲ್ಗಳ ಪ್ರೊಡಕ್ಷನನ್ನು ಮಾಡಿ ಮಕ್ಕಳಿಗೆ ಕಡಿಮೆ ರೇಟಲ್ಲಿ ಕೊಡೋದಕ್ಕೆ ಎನ್ಕರೇಜ್ ಮಾಡಬೇಕು ಕಂಪನಿನ. ನೀವು ಸರ್ಕಾರದಿಂದ ಸಬ್ಸಿಡಿ ಕೊಡಿ ಅಂತ ಹೇಳಿಲ್ಲ, ಕಂಪ್ನಿಗಳಿಗೆ ಎನ್ಕರೇಜ್ ಮಾಡಬೇಕು. ಚಿಲ್ಡ್ರನ್ ಮಾಡೆಲ್ ಅಂತ ಮಾಡಿ ಅದ್ರಲ್ಲಿ ಏನೂ ಸಿಕ್ಕಬಾರ್ದು. ಅದನ್ನು ಸ್ಕೂಲಿಗೆ ತಗೊಂಡೋಗ್ಬೇಕು ಮಕ್ಕಳು. ಲಿಮಿಟ್ ಮಾಡಬೇಕು. ನಮ್ಮ ರಾಜಕಾರಣಿಗಳದೆಲ್ಲ ಎಲ್ಲಿ ಯೋಚನೆ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಕಂತ್ರಿ, ಏ ನಾಯಿ, ಏ ನರಿ, ಏ ದ್ರೋಹಿ, ಏ ದೇಶದ್ರೋಹಿ, ಏ ಹಲ್ಕಟ್, ಏ ಕಚಡ. ಆಮೇಲೆ ಬಾಣ ಇಬ್ರು ಏಸ್ಗೆ ತಿನ್ಕೊಂಬರೋಣ ಅಂತ ಹೋಗ್ಬಿಡ್ತಾರೆ ಒಟ್ಟೊಟ್ಟಿಗೆ ಅಷ್ಟೇ. ಅವ್ರಿಗೇನಾಗ್ಬೇಕು ಹೇಳಿ? ಅದಕ್ಕೆ ಅವಾಗ ಹೇಳಿದ್ದು, ನಾನು ನೋಡೇ ಇಲ್ಲ ಆ ಥರ ದೊಡ್ಡವ್ರ ಮನೆಗಳಲ್ಲಿ ಈ ಥರದ ಸಂಕಟದ ಸನ್ನಿವೇಶ ಬಂದಿರೋದನ್ನು. ಬಂದಿದ್ದಿದ್ರೆ ಬಿಸಿ ಮುಟ್ತಿತ್ತು. ಸದಾಶಿವನಗರದ ರಸ್ತೆಯಲ್ಲಿ 4 ಚೈನ್ ಸ್ನ್ಯಾಚ್ ಆಗಲಿ ನೋಡ್ತಾ ಇರಿ. ಸಿಟಿ ಪೊಲೀಸ್ ಹೆಂಗಾಡ್ತಾರೆ ಅಂತಾಗ ನೋಡ್ತಾ ಇರಿ. ಸದಾಶಿವನಗರದ ರಸ್ತೆಯಲ್ಲಿ ವಾಕಿಂಗ್ ಹೋಗೋವ್ರ ಮೇಲೆ 10 ನಾಯಿ ಬೀಳಲಿ, ಕಚ್ಲಿ ಮಕಾನಲ್ಲ, ಪರ್ಚಿ ಆಗ ನೋಡ್ರಿ ಏನು ಮಾಡ್ತಾರೆ ಅಂತ. ಲಗ್ಗೆರೆಯಲ್ಲಿ ಹೋಗಿ ಕಚ್ಚಿದ್ರೆ ಕೇಳಕ್ಕಾಗತ್ತಾ? ಯಾರೋ ಸಾಯ್ತಾರೆ. ಎಸ್. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ ಆವರಣದಲ್ಲಿ ರೈಲ್ವೆ ಇಲಾಖೆ ರಾಜ್ಯ ಸಚಿವ ರವನೀತ್ ಸಿಂಗ್ ಬಿಟ್ಟುಗೆ ವಿಶ್ವಾಸಘಾತಕ ಅಂತ ನಿಂದಿಸಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಯಿತು. ಚೀನಾ ಅತಿಕ್ರಮಣ ಬಗ್ಗೆ ಚರ್ಚೆ ವಿಚಾರವಾಗಿ ಇಂಡಿ ಕೂಟದ 8 ಸದಸ್ಯರನ್ನ ಅಮಾನತು ಮಾಡಿದ ವಿಷಯವಾಗಿ ಇವತ್ತು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸಂಸತ್ತಿಗೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳನ್ನಾಡಿದ್ದು ಕಾಂಗ್ರೆಸ್ ಸಂಸದರು ಡಿಫೆಂಡ್ ಮಾಡಿಕೊಂಡಿದ್ದಾರೆ. ಇದನ್ನೇ ಹೇಳ್ತಿರೋದು. ವಿಪಕ್ಷ ನಾಯಕನಿಗೆ ಮಾತಾಡಕ್ ಬಿಟ್ಟು ಅದು ಅಲ್ಲ, ನಾನು ನೋಡ್ತಾ ಇದ್ದೆ ಅದರದ್ದು ನಡವ ಹೆಂಗೆ ನಡೀತು. ಆ ವ್ಯಕ್ತಿ ತನ್ನ ಪಾಡಕ್ಕೆ ತಾನಲ್ಲಿ ಬಂದರು, ನಡ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಇವ್ರು ಕರೀತಾರೆ ಅವ್ರನ್ನ, ಹೈ ಫ್ರೆಂಡ್ ಅಂತ.
ಕರೆದು ಶೇಕ್ ಹ್ಯಾಂಡ್ ಮಾಡೋ ಕೈ ಕೊಟ್ಬಿಟ್ಟು ಮೈ ಟ್ರೈಟರ್ ಫ್ರೆಂಡ್ ಅಂತ ಕರೀತಾರೆ. ಇವರನ್ನ ಪ್ರತಿಪಕ್ಷದ ನಾಯಕ ಅಂತ ಕರೆಯಣವು, ಹೈಸ್ಕೂಲಲ್ಲಿ ಚುನಾವಣೆಗೆ ನಿಂತಿರೋ ಮಗು ಅಂತ ಕರೆಯಣವು, ಏನಂತ ಕರೆಯೋಣ ಇವರನ್ನು? ಈಸ್ ದಿಸ್ ದ ಲೆವೆಲ್ ಆಫ್ ಬಿಹೇವಿಯರ್ ಆಫ್ ಎ ಲೀಡರ್ ಆಫ್ ದಿ ಅಪೋಸಿಷನ್? ಅದು ರಾಷ್ಟ್ರೀಯ ಪಕ್ಷದ ಇದರಲ್ಲಿ ಏನು? ಇದು ರಾಹುಲ್ ಗಾಂಧಿ ಕತೆ. ರವನೀತ್ ಬಿಟ್ಟು ಈಗ ಕೇಂದ್ರದ ಮಂತ್ರಿ ಕೂಡ, ಅವ್ರ ತಂದೆ ಬಿಯಾನ್ ಸಿಂಗ್, ಅವ್ರದ್ದು ಇದಾಗಿತ್ತು, ಪಂಜಾಬಲ್ಲಿ ಹೊಡೆದಾಕಿತ್ತು. ಅವರು 3 ಸರಿ ಕಾಂಗ್ರೆಸ್ಸಿಂದಾನೇ ಗೆದ್ದಿರೋದು, ಆಮೇಲೆ BJPಗೆ ಹೋಗಿದ್ದಾರೆ. ಸೊ ವಾಟ್ ಅಂತ ಕೇಳೋದು. ಯು ವಿಲ್ ಕಮ್ ಬ್ಯಾಕ್ ಅಂತೆ, ಅಂದ್ರೆ ವಾಪಸ್ ಪಕ್ಷಕ್ಕೆ ಬರ್ತೀಯ ಅಂತ ಇವ್ರನ್ನ ಛೇಡಿಸ್ತಾ ಇದ್ದಾರೆ. ಅವ್ರು ಬರ್ತಾರೋ ಬಿಡ್ತಾರೋ, ಬಟ್ ಬರೋವಾಗ ಅವ್ನು ಟ್ರೈಟರ್ ಫ್ರೆಂಡ್ ಯಾಕಪ್ಪ ಆಗಬೇಕು? ಬರೋವಾಗ ಟ್ರೈಟರ್ ಫ್ರೆಂಡ್ ತಗತೀಯನಪ್ಪ, ಅದು ಓಕೆನಾ ನಿಮಗೆ? ಜೊತೆಲಿದ್ರು ಐ ಟೆಲ್ ಯು, ರಾಹುಲ್ ಗಾಂಧಿ ಯಾವ ಲೆವೆಲ್ಗೆ ಹೋಗಿದೆ ಇದು ಅಂತಂದರೆ, ಯಾಕೋ ನನಗೆ ಅವ್ರಿಗೆ ತಾವು ಏನು ಮಾಡಿದ್ರು ಕೆಲವು ಆ್ಯಕ್ಟಿವಿಟೀಸ್ಗೆ ಮೀಡಿಯಾನಲ್ಲಿ ವಿಪರೀತವಾದ ಪಬ್ಲಿಸಿಟಿ ಸಿಕ್ಕತ್ತೆ ಅಂತ ಅವ್ರು ಅನ್ಕೊಂಬಿಟ್ಟಿದ್ದಾರೆ, ಅವರು ಅಥವಾ ಅವ್ರ ಕಾಂಗ್ರೆಸ್. ಅಲ್ಲಿ ಸುತ್ತಲೂ ನಿಂತಿರೋ ವೇಣುಗೋಪಾಲ್ ಅವ್ರ ಟೀಮ್ ಎಲ್ಲ ನಿಂತಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದೀರಲ್ಲ. ಯು ಥಿಂಕ್ ಆಲ್ ದಿಸ್ ವಿಲ್ ಮೇಕ್ ಯು ಟು ವಿನ್ ಎಲೆಕ್ಷನ್ಸ್? ವೇಣುಗೋಪಾಲ್ ಹೇಳಿ, ಕೇರಳದಲ್ಲಿ ಈ ವಾಕ್ಯ ಮತ್ತು ಈ ಘಟನೆ ನಿಮ್ಗೆ ಓಡ್ತರತ್ತಾ ಹೇಳಿ ನೋಡೋಣ. ಯಾವ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ, ಒಂದು ಗುಂಪು, ಒಳಗಡೆ ಇರೋ ಗುಂಪು ರಾಹುಲ್ ಗಾಂಧಿನ ಎತ್ಕಟ್ಟು ಮಜಾ ನೋಡ್ತಿದ್ದಾರೆ ಅನ್ಸಕ್ಕೆ ಶುರುವಾಗಿದೆ ನನಗೆ ಯಾಕೋ. ನಂಬರ್ 2, ಈ ರೀತಿ ಘಟನೆಗಳು ಚುನಾವಣಾ ಇದರಲ್ಲಿ ರಣರಂಗದಲ್ಲಿ ಯಾವ ಪರಿಣಾಮವನ್ನು ಬೀರೋದಿಲ್ಲರಿ. ಪಾರ್ಲಿಮೆಂಟಲ್ಲಿ ನೀವು ಲಬಲಬೋ ಅಂದ್ರೂ ಚುನಾವಣೆಯಲ್ಲಿ ಅದು ಪರಿಣಾಮ ಬೀರೋ ಕಾಲ ಸತ್ತೋಗಿ ಭಾಳ ವರ್ಷ ಆಗೋಗಿದೆಪ್ಪ. ಟಿ ವಿನಲ್ಲಿ ಬರ್ತಾ ಇದೆ 2 ಗಂಟೆ ಕಾಲನೋ 3 ಗಂಟೆ ಕಾಲನೋ, ಅಥವಾ ಆ ದಿನ ಪೂರ್ತಿ ಅನ್ನೋಂತಹ ಇದಕ್ಕೆ ಹೋಗಿ ತಗಲಾಕೊಂಡು ಈ ಥರ ಆಡ್ತಾ ಇದ್ದೀರಿ ಅಂತಂದರೆ, ಫಾರ್ ದಿ ಟಿ ವಿ, ಬೈ ದ ಟಿ ವಿ, ಟು ದ ಟಿ ವಿ ಅನ್ನೋ ಥರ ನೀವು ಏನು ಹೇಳೋಣ ಇದಕ್ಕೆ? ಪ್ರಿಯಾಂಕಾ ಗಾಂಧಿ, ನಮಗೆ ಗೊತ್ತಿತ್ತು ಮೋದಿ ಡರ್ಗಯ್ಯ ಅಂತದೆ. ಏನು ಡರ್ಗಯ್ಯ? ನಿಮ್ಮ ಅಣ್ಣನ ತಮ್ಮನ್ನು ಕೇಳಮ್ಮ, ಡರ್ಗಯ್ಯ ಅನ್ನೋಕ್ಕೆ. ಮೇಡಮ್ ಕೇಳಿ ಮೇಡಮ್, ನೀವು ಎಷ್ಟು ಎಲೆಕ್ಷನಲ್ಲಿ ಸೋತಾಗ ಡರ್ಗಯ್ಯ ಆದ್ರಿ ಅಂತ? ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಸೋತಿದ್ದನ್ನ ಪರಾಮರ್ಶೆ ಮಾಡಿಕೊಂಡು ಇಷ್ಟು ಗಂಭೀರವಾಗಿ ಮಾತಾಡೋದು ನಾನು ನೋಡೇ ಇಲ್ಲ. ಬರೀ ಇಂಥವನ್ನೇ ಮಾತಾಡೋದು, ಸೀರಿಯಸ್ನೆಸ್ ಬೇಡವಾ? ಇಲ್ಲವೇ ಇಲ್ಲ. ಚುನಾವಣೆಯಲ್ಲಿ ಸೋತಾಗ ನಾನು ಯಾಕೆ ಸೋತಿದ್ದೀನಿ ಅಂತ ಇಷ್ಟೊಂದು ಗಂಭೀರವಾಗಿ ಮಾತಾಡಿರೋದು, ಆ ಚುನಾವಣೆಯ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡ್ಕೊಂಡಿರೋದು ನಾನು ನೋಡೇ ಇಲ್ಲ. ಏನೋ ನಿಮ್ಮ ಪಕ್ಷ, ನಿಮ್ಮ ನಾಯಕರು, ನೀವು ಹೇಗೆ ಬೇಕಾದ್ರೂ ನಡ್ಕೋಬೋದು, ನಿಮ್ಮ ಇಷ್ಟ ಅಲ್ವೇ, ನಡೆಸಿ. ಅವರು ಟ್ರ್ಯಾಪ್ ಹಾಕ್ತಾ ಇರ್ತಾರೆ BJPನವರು, ನೀವು ಟ್ರ್ಯಾಪ್ಗೆ ಹೋಗಿ ಬೀಳ್ತಾ ಇರಿ, ಹೇಳ್ತೀನಿ. ಹೌದಲ್ಲ? ವಂಡರ್ಫುಲ್. ಎಷ್ಟು ಫಾಸ್ಟಾಗಿ ನಿಮ್ಮ ಪಕ್ಷ ಮುಗಿಸ್ಕೋಬೇಕು ಅನ್ನೋದನ್ನ ಪೋಷಕರು ಮೊಬೈಲ್ ವಿಚಾರದಲ್ಲಿ ಇದ್ದಂಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಪ್ಪ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಲೋಕಸಭೆಯಲ್ಲಿ ಗದ್ದಲದಿಂದಾಗಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಪ್ರಧಾನಿ ಮೋದಿಯವರ ಭಾಷಣ ಇವತ್ತು ನಾಳೆಗೆ ಮುಂದೂಡಿಕೆ ಆಗಿದೆ. ಕಾರಣ, ಮೋದಿ ಸೀಟ್ಗೆ ಬರ್ತಿದ್ದ ಹಾಗೆ ಎಲ್ಲ ಇಂಡಿ ಕೂಟದ ನಾಯಕರು ಸುತ್ತುವರಿಲಿಕ್ಕೆ ಮುಂದಾದ್ರು. ಹೀಗಾಗಿ ಅವರು ಆಗಮನ ಆಗಲಿಲ್ಲ. ನಾಳೆ ಅದನ್ನ ಆದ್ರೆ ನಾಳೆ ಲೋಕಸಭಾ ಆಗುತ್ತೋ ಗೊತ್ತಿಲ್ಲ, ರಾಜ್ಯಸಭಾಗೆ ಟೈಮ್ ಕೊಟ್ಟಿದ್ದಾರೆ. 2 ವಿಮೆನ್ MP-ಗಳು ಹೋಗಿ ನಾನು ನೋಡಿದೆ ಆ ದೃಶ್ಯನ. ಪ್ರೈಮ್ ಮಿನಿಸ್ಟರ್ ಚೇರ್ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಏನ್ರಿ ಘನತೆ ಗೌರವ ನಿಮ್ಮದು ಮಾತಾಡ್ತಿರೋದು? ನೀವು ಸದನದ ಘನತೆ ಅಂತಾರೆ. ಆ ಕಡೆ ನಿಂತ್ಕೊಂಡು ರಾಹುಲ್ ಗಾಂಧಿ, ಈ ಕಡೆ 2 MP-ಗಳು ಹೆಣ್ಮಕ್ಳು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಚೇರ್ ಕ್ರಾಸ್ ಮಾಡಿ ವೆಲ್ಲನ್ನು ಹೋಗಿ ಆ ಕಡೆ ಯಾರು ಇರಲಿಪ್ಪ. ಈಗ ನಾಳೆ ಸಿದ್ದರಾಮಯ್ಯ ಅವ್ರ ಹತ್ರಕ್ಕೆ ಹಾಗಾದರೆ ಏನು ಕತೆ ನಿಮ್ಮದು? ಏನ್ರಿ ಇದು ಸಾಧನ? ಅದಕ್ಕೆ ನಂದೊಂದು ಏನಂದರೆ, ಇವ್ರ ದಾರಿಗೆ ಬರಲ್ಲ, ಇವೆಲ್ಲ ಜೋಕರ್ಗಳು, ಎಲ್ಲವೂ ಜೋಕರ್ಗಳು. ಈ ಜೋಕರ್ಗಳು ಏನು ಅನ್ಕೊಂಬಿಟ್ಟಿವೆ ಅಂದರೆ, ನಾನು ಹಿಂಗೆ ಆಡ್ತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ, ದೇಶದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದಾರೆ. ಅಯ್ಯೋ ಕಚಡಗಳ, ನೋಡ್ತಿಲ್ಲ ಯಾರು ನಿಮ್ಮನ್ನು, ಯಾರು ನೋಡ್ತಿಲ್ಲ ನಿಮ್ಮನ್ನು, ತಿಳ್ಕೊಳ್ಳಿ.
ಮಾಧ್ಯಮಗಳು ಇದನ್ನು ಕವರ್ ಮಾಡೋದು ನಿಲ್ಲಿಸಿ ದಾರಿಗೆ ಬರುತ್ತೆ. ದೂರದರ್ಶನಲ್ಲಿ ಹಾಕೊಳ್ಳಿ ಬೇಕಾರೆ, ಜನರಿಗೆ ಇದು ಬೇಕು ಆಗಿದೆ. ಬೇಕಾಗಿಲ್ಲ. ಓಕೆ, ಈಗ ಲಾಸ್ ಯಾರಿಗಪ್ಪ ಇದರಲ್ಲಿ? ಲಾಸ್ ಯಾರಿಗೆ? ನರೇಂದ್ರ ಮೋದಿಗೆ ಲಾಸಾ ಇದು? ಯಾವ ಡರ್ಗಯ್ಯನಾ ಇದು? ಹೆಂಗೆ ಯಾರಿಗೆ ಲಾಸ್? ಕಾಂಗ್ರೆಸ್ಸು ಡರ್ಗಯ್ಯ ಅನ್ನತ್ತಿರಲ್ಲ, ಯಾವ ಲಾಸ್ ಆಗತ್ತೆ ಹೇಳ್ರಪ್ಪ ಅವ್ರಿಗೆ ನೀವು? ಮೋದಿ ತಾನು ಹೇಳಬೇಕು ಅಂತಿದ್ದನ್ನು ಬೇರೆ ಎಲ್ಲೋ ಹೇಳಿದ್ರು ಜನ ಕೇಳಿಸ್ಕೋಬೇಕಾದ್ರೆ ಕೇಳಿಸ್ಕೊತಾರೆ. ಈ ಸದನದಲ್ಲಿ ಹೇಳಿದ್ರೆ ಮಾತ್ರ ಕೇಳಿಸ್ಕೋಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ನಾಳೆ ದೂರದರ್ಶನದಲ್ಲಿ ಎಲ್ಲೋ ಒಂದು ಬಂದು ನಿಂತ್ಕೊಂಡಿಗೆ ನಿಮ್ಗೆ ಯಾರದ್ದು ಒಂದು ಅಡ್ಡಾಪಡೇನೋ ಅಡ್ಡಿ ಬಡ್ಡಿನೂ ಇಲ್ದೇನೆ ಯಾವಾಗ ಟ್ರಂಪ್ ಸವಾಮೆ ತಂದ್ಬಿಡೋರು ಅಂತ ಒಂದಷ್ಟು ಬಿಟ್ಟರೆ ಆಯಿತು, ಹೋಗ್ತಾ ಇರ್ತದೋ. ಜನಕ್ಕೆ ಬೇಕಾದರೂ ಓದ್ಕೋತಾರೆ, ಕೇಳ್ಕೊತಾರೆ. ಲೋಕಸಭೆಯಲ್ಲಿ ಹೇಳಬೇಕು ಅಂತ ಏನಿಲ್ಲ. ಕಳ್ಕೊಂಡವ್ರು ನೀವು. ಹೌದು, ಅದನ್ನು ಇದರಿಂದ ಪ್ರಯೋಜನ ಏನು? ಸದನ ಹೀಗೆ ನಡೆಯೋದಾದರೆ ಇದನ್ನು ಏನಕ್ಕೆ ತೋರಿಸ್ತಾ ಇದ್ದಾರೆ ಈ ದೇಶಕ್ಕೆ? ನನಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ದುಡ್ಡಲ್ಲಿ ಮಜಾ ತಗೋತಿರೋಂಥ ಜೋಕರ್ಗಳದ್ದನ್ನು ಯಾಕೆ ನೋಡ್ಬೇಕು ನಾವು? ಯಾಕೆ ತೋರಿಸ್ತೀರಿ? ಯಾಕೆ ತೋರಿಸ್ಬೇಕು? ವಿ ಶುಡ್ ಟೇಕ್. ಅಲ್ಲಿ ಪೇರೆಂಟ್ಸ್ ಹೆಂಗೆ ಕಾಲು ತಗೋಬೇಕು ಹಾಗೆ ಇಲ್ಲಿ ನಾವು ಕಾಲು ತಗೋಬೇಕು. ಆಲ್ ಇಂಡಿಯಾ ಅನ್ನಲ್ಲಿ ಒಂದು, ನಮ್ಮಲ್ಲೂ ಅದೇ ಬಿಡಿ. ದೇಶದ ರಾಜಕೀಯ ಪಕ್ಷಗಳೆಲ್ಲ ಒಂದಾಗ್ಬೋದು, ನಮ್ಮವರಿಲ್ಲ ಬಿಡಿ, ಅದು ಬೇರೆ ವಿಚಾರ. ಅದಾಗಲ್ಲ, ಒಂದಾಗ್ಬೇಕು. ತೋರಿಸ್ಲೇಬಾರ್ದು. ಒಂದು 6 ತಿಂಗಳು ಬಿಟ್ಬಿಡ್ಬೇಕಪ್ಪ. ಆಗ ದಾರಿಗೆ ಬರ್ತಾರೋ ಬಿಡ್ತಾರೋ? ಅಯ್ಯೋ ಸಾಯ್ರಿ ಹೋಗಿ ಅಂತ. ಇದೇನು ರೀ ಕತೆ ಹಿಂಗಾದರೆ ಇದು? ಎಸ್